ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುತ್ತು ಸಂಸಾರ ವ್ಲಾಗ್. ತಾವೆಲ್ಲರೂ ಹೇಗಿದ್ದೀರಿ? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇವತ್ತೇನು ಮಾಡಲಿಲ್ಲ. ಸೊ ಹಸ್ಬೆಂಡ್ ಹೇಳಿದ್ರು ಹೋಟೆಲಿಂದ ತರುವ ಅಂತೇಳಿ. ಹಾಗಾಗಿ ಇದುವೇ ನಮಗೆ ಇವತ್ತಿನ ಬ್ರೇಕ್ಫಾಸ್ಟ್. ನೋಡಿ ಗೈಸ್, ಇಲ್ಲಿ ಮಗಳಿಗೆ ಡ್ಯಾಡಿ ತಲೆ ಬಾಚೋದು ಎಣ್ಣೆ ಎಲ್ಲ ಹಾಕಿಕೊಂಡು. ಈಗ ನಾಡ್ದವಳ ಹೇರ್ ಕಟ್ಟಿಂಗ್ ಮಾಡಬೇಕು, ತುಂಬ ಲೆಂತ್ ಉಂಟು. ನೋಡಿ, ಮಗಳಿಗೆ ಎಣ್ಣೆ ಎಲ್ಲ ಹಾಕಿ ತಲೆ ಬಾಚುತ್ತಾ ಇದ್ದಾರೆ ಡ್ಯಾಡಿ. ಹಾಗೂ ಈ ಮಕ್ಕಳ ಮೇಲೆ ಮೇಲೆ ಹಾಕುದಲ್ಲ ಎಣ್ಣೆ, ಅದಕ್ಕೆ ತುಂಬ ಒಳಗೆಲ್ಲ ಹಾಕಿ ರೂಟಿಗೆಲ್ಲ ಹಾಕಬೇಕು ಕರೆಕ್ಟಾಗಿ. ಆ ಕಡೆ ನೇರಳೆ ಹಣ್ಣು ದೊಡ್ಡದಾಗಿದೆ ಗೈಸ್, ನೋಡಿ. ಮರ ಆಗಿದೆ ನೇರಳೆ ಹಣ್ಣು ಆಗಿದೆ ಅಂತ ಗ್ರಹಿಸಿದೆ. ಭರವಸೆ ಆಗ್ತದೆ. ಮತ್ತೆ ಟೊಮೆಟೊ ಎಲ್ಲ ನೋಡಿ ದೊಡ್ಡದಾಗಿದೆ. ಮತ್ತೆ ಆಚೆ ಎಲ್ಲ ಇದಾಗಿದೆ ಅಂತ ಬೇವಿನ ಸೊಪ್ಪು, ಬೆಣ್ಣೆ ಸೊಪ್ಪು ಆಗಿದೆ ನಮ್ದು ಈಚೆ ಎಲ್ಲ ನೋಡಿ. ನೀರು ಹಾಕುದು ಬೆಳಿಗ್ಗೆ ಗಿಡಕ್ಕೆ. ಪುದೀನ ಸ್ವಲ್ಪ ದೊಡ್ಡದಾಗಿದೆ ಅಲ್ಲ, ತೆಗೆದಿದ್ದೇನೆ ನಾನು. ಈಗ ಸ್ವಲ್ಪ ಮೇಲೆ ಮೇಲೆ ವೀಡಿಯೋ ಮಾಡುದು. ಇದು ನೋಡಿ ಸಾಂಬ್ರಾಣಿ, ಇದು ದೊಡ್ಡದಾಗಿದೆ. ಮಕ್ಕಳಿರುವ ಅಲ್ಲಿ ಗಿಡ ಬೇಕು. ಮಕ್ಕಳಿರಲ್ಲ ಮನೆ. ಇದು ನೋಡಿ ಕಾಟು, ನೋಡಿ ಅದು ಅನಾನಸಿಗೆ ಕಾಟು ಬಂದಿದೆ. ಮತ್ತೆ ಬಸಳೆದು ನೋಡು, ಅಲ್ಲಿ ಬಳ್ಳಿ ದೊಡ್ಡದಾಗಿದೆ. ಬಸಳೆ ಎಲ್ಲ ದೊಡ್ಡದಾಗಿದೆ. ಬಸಳೆ, ಬೇವು ಸೊಪ್ಪು ನೋಡಿ, ಕರಿಬೇವು ಸೊಪ್ಪು ತುಂಬ ಆಗಿದೆ. ಇದೊಂದು ಬಾಳೆ ಗಿಡ ಎಷ್ಟು ನೆಟ್ಟದು ಅಲ್ಲೆಲ್ಲ ಆಗಿ ಅದೇ ಹುಟ್ಟಿದೆ, ಕದೋಳಿರೋದು. ಇದೊಂದು ಆಗ್ತದೆ. ಮಾವಿನೆಲ್ಲ ಕಳೆಗೆ ಬಿದ್ದ ಹಾಳಾಗಿದೆ. ಮಾವಿನ ಹಣ್ಣು ಬಿದ್ದಿದೆ. ಇದು ನೋಡಿ ಪಪ್ಪ, ಇದು ದೊಡ್ಡ ಮರ ಉಂಟು, ದೊಡ್ಡ ಮರ ಪಪ್ಪ. ಇದೊಂದು ಇಲ್ಲಿ ನಾವು ಬೀಜ ಹಾಕಿ ಆದದ್ದು ಗಡಿ. ಅದು ಮತ್ತೆ ಸೀತಾಫಲ ಒಟ್ಟಿಗೆ ಉಂಟು. ಇದನ್ನು ಸಪ್ರೇಟ್ ಮಾಡಬೇಕು, ಅದನ್ನು ಒಟ್ಟಿಗೆ ಅದು ಬೆಳಿಲಿಕ್ಕಿಲ್ಲ. ಇದು ಪಪ್ಪ, ಅದನ್ನು ಸಪ್ರೇಟ್ ಮಾಡಲಿಕ್ಕೆ ಉಂಟು. ಅಯ್ಯೋ, ಮಾವಿನಕಾಯಿ ಎಲ್ಲ ಮೇಲೆ ಮಾವಿನಕಾಯಿ ಆಗಿದೆ ತುಂಬ. ಮತ್ತೆ ಕಬ್ಬು ನೋಡಿ, ಕಬ್ಬು ಇದು ನೋಡಿ. ಹಿಂದಿನ ಮರ ನಮ್ಮದು, ಹಿಂದಿದು ಮರ, 2 ಮಾವಿನ ಮರ ಉಂಟು. ಇದರಲ್ಲಿ ತುಂಬ ಆಗಿದೆ. ಮಳೆ ಇಳಿತದೆ, ತುಂಬ ಇದೆ ಮಾವಿನಕಾಯಿ. ಇದನ್ನು ತೆಗೆಸಬೇಕು ಗೈಸ್. ಒಂದು ಜನ ಮಾಡಿ ಒಂದು ಮಾವಿನಕಾಯಿ ತೆಗಿಸುವ ಅಂತ. ತುಂಬ ಆಗಿದೆ ಮೇಲೆ ಗೊತ್ತಾಯ್ತಲ್ಲ. ಇಲ್ಲೆಲ್ಲ ಬಿದ್ದಿದೆ. ಅದು ನಮ್ಮ ಗದ್ದೆ, ಚಿಕ್ಕು ನೋಡಿದ್ರಲ್ಲ, ಚಿಕ್ಕಿಗೆ ನೀರು ಹಾಕಿದ್ರೆ ಬೇಜಾರಾಗ್ತದೆ. ಸ್ವಲ್ಪ ಹಾಕುದು, ಮಳೆ ಬರ್ತದೆ ಗೈಸ್. ಮಳೆ ಬಂತು, ಮಳೆ ಬರ್ತಾ ಉಂಟು ಹನಿ. ನಾವು ಹೋಗುದು ಒಳಗೆ. ಚಿನ್ನಿ ಹೇಳ್ತಿದ್ಲು ನೀರು ಹಾಕ್ಬೇಡಿ ಮಮ್ಮಿ ಅಂತ, ಅದಕ್ಕೆ ಅವಳು ಹಾಕಲಿಲ್ಲ. ಈಗ ಮಳೆ ಬರ್ತದೆ ಇಲ್ಲಿ. ನನಗೆ ಸ್ವಲ್ಪ ಇದಕ್ಕೆ ಒಂದು ಸಿರೋಪ ಕಪ್ಪಿನ ಗಿಡಕ್ಕೆ ಹಾಕಿ ನೀರು. ಮತ್ತೆ ನೋಡಿ, ಈಗ ಹೊರಡಿಕೊಂಡೆಲ್ಲ ಸೆಟಪ್ ಗಿಟಪ್ ಮಾಡ್ತಾಳೆ ಸ್ಟೈಲ್ ಆಗಲಿಕ್ಕೆ. ಬಟ್ ಯು ಗಾಟ್ ಟು ನೋ ರೈಟ್ ವಾಟ್ಸ್ ಬಿಹೈಂಡ್ ದ ಕ್ಯಾಮ್ರಾ, ಹೌ ಶಿ ಈಸ್ ಆಲ್ ಕಳ್ಳಿ ಫ್ರೆಂಡ್ಸ್. ಆಡ್ಲಿಕ್ಕೆ ಹೇಳು, ಮೊಬೈಲ್ ನೋಡ್ತಾ ಇದ್ದಾಳೆ ನೆಲ ವರ್ಷ ಬಿಟ್ಟು. ನಿಮಗೆ ಪ್ರೂಫ್ ಉಂಟಿಲ್ಲಿ. ಯಾವ ಸಾಂಗ್ ಹೇಳು? ಜಿಯಾ ಮೇರಿ ಜಿಯಾ ಮೇರಿ ಜಿಯಾ ಮೇರಿ. ಸಾಕು, ಓಡ್ಸು ಮಾರ ಒಂದ್ಸಲ. ಗೊತ್ತಾಯ್ತಲ್ಲ ಯಾವ ರೀತಿ ಅಂತ. ಇನ್ನೊಂದು ಕ್ಲಿಪ್ ನೋಡಿದ್ರಲ್ಲ ಆಗ ಪ್ರೀವಿಯಸ್. ಹೋದರೂ ಹೋಗಲಿ ಗಲೇ ಜಿಯಾ तेरी जिया मेरी जिया तेरी जिया मेरी. ಚಿಕನ್ ಬಿರಿಯಾನಿ ಮಸಾಲ ರೆಡಿ ಆಯಿತು ನೋಡಿ. ಬರ್ತದಲ್ಲ, ಇದು ಗ್ರೇವಿ ಮಾಡಿದ್ದು. ಇದು ಗ್ರೇವಿ ಮಾಡಿದ್ದು ಚಿಕನ್ ಬಿರಿಯಾನಿಗೆ ಗ್ರೇವಿ ನೋಡಿ. ರೈಸ್ ಇವತ್ತು ಸಪ್ರೇಟ್ ಮಾಡ್ತಿದ್ದೇನೆ, ಒಳ್ಳೆಯದಾಗ್ತದೆ ಹಾಗೆ ಮಾಡಿದರೆ. ಇನ್ನೊಂದು ಕುದಿ ಬಂದರೆ ಆಯಿತು. ಮತ್ತೆ ಸ್ವಲ್ಪ ಕುದಿ ಬರಲಿ ನೋಡಿ. ಚಿಕನ್ ರೈಸ್ ರೆಡಿ ಆಯಿತು. ಈಗ ನನ್ನ ಗಂಡ ಇದ್ದಾರಲ್ಲ, ರೈಸ್ ಮಾಡುವಾಗ ಅದಕ್ಕೆಲ್ಲ ಕ್ಯಾಶ್ಯೂನಟ್ ಹಾಕಿದೆ. ರೈಸ್ ಬೇಯಲಿಕ್ಕೆ ಇಡುವಾಗ ಈಗ ತುಪ್ಪ ಹಾಕ್ತಿದ್ದೀನಿ.
ಈಗ ತುಪ್ಪ ಎಲ್ಲ ಹಾಕಿದೆ. ಇದು ಇಲ್ಲಿ ಕೂಡ ಲೇಯರ್ ಮಾಡಿ ಹಾಕಿದ್ದು. ಇದು 4th ಲೇಯರ್ ಎಲ್ಲ ಹಾಕಿ ಆಯಿತು ನೋಡಿ. ಹಾಕೋದು ಮತ್ತು ಕ್ಯಾಶ್ಯೂ ನಟ್ ಎಲ್ಲ ರೈಸಿಗೆ ಹಾಕಿ ಆಗಿದೆ. ರೈಸ್ ರೆಡಿ ಆಯಿತು. ಇದರ ರೆಸಿಪಿ ಎಲ್ಲ ಬೇಕಿದೆ ನೋಡಿ ಆಯಿತಾ, ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೇನೆ ನೋಡಿ. ಈಗ ರೆಡಿ ಆಯಿತು. ಮತ್ತು ನೋಡಿ ಇದು ಚಿಕನ್ ಬಿರಿಯಾನಿಗೆ ಗ್ರೇವಿ ಕೂಡ ರೆಡಿ ಆಯಿತು. ತುಂಬ ದಪ್ಪ ಉಂಟು, ತುಂಬ ಮಾಡಬಾರ್ದು, ದಪ್ಪ ಮಾಡಬೇಕು. ಇದು ಚಿಕನ್ ಕಬಾಬ್ ನೋಡಿ ಹೀಗೆ ಪಾಟಲ್ಲಿ ಇಡೋದು. ಒಂದು ಸ್ಪ್ರೈಟ್ ಜ್ಯೂಸ್ ಎಲ್ಲ ಉಂಟು, ಕುಡಿಬೇಕೀಗ. ಮತ್ತು ಎಂತ ಗೊತ್ತು, ಮೊನ್ನೆ ನಾವು ಡಿಮಾರ್ಟಿಗೆ ಹೋಗಿದ್ದೇವಲ್ಲ, ಸ್ಟಾಕ್ದಲ್ಲಿ ಇಟ್ಟಿದ್ದಾರೆ ಅವರ ಹಸ್ಬೆಂಡ್. ಸ್ಟಾಕ್ ಖಾಲಿಗೆ ಸಾಕಾಗುಂಟಲ್ಲ, ಅದನ್ನೇ ಕುಡಿಯುದು. ಇದು ಅಡಿಗೆ ಮಾಡಿ ಸಾಕಾಗುವಾಗ ನೀ ಕಬಾಬ್ ಕಾಯಿಸಿ ಹೋಗು. ಇವಳು ಇದು ಮಾಡಲಿಕ್ಕೆ, ಕಬಾಬ್ ಕಾಯಿಸ್ಲಿಕ್ಕೆ ಗೊತ್ತಾಯ್ತಲ್ಲ. ಮತ್ತೆ ಎಂತ ಗೊತ್ತಿಲ್ಲ, ರೈಸ್ ಆಯಿತು, ನಮ್ಮದು ಬಿರಿಯಾನಿ ಎಲ್ಲ ಆಯಿತು. ಇವತ್ತು ಸಲಾಡ್ ಬೇಡ ಅಂತ, ಸಲಾಡ್ ಮಾಡ್ತೇವೆ ಹೀಗೆ ಉಂಟು, ಅದಕ್ಕೆ ಮೊಸರು ಹಾಕ್ಬೇಕಂತ ಹೇಳಿಲ್ಲ. ಖಾಲಿ ಮುಳ್ಳು ಸೌತೆ, ನೀರುಳ್ಳಿ ಅದನ್ನು ಹಾಕಿ ಸ್ವಲ್ಪ ಹೀಗೆ ಸುಮ್ಮನೆ ಸೈಡ್ ತಿನ್ನೋದು ಒಳ್ಳೇದಾಗ್ತದೆ ಅದು ಸಹ. ಮತ್ತು ಇನ್ನಾದರೂ ಯಾವಾಗಲೂ ಮೊಸರು ಹಾಕ್ತೀನಿ, ಇವತ್ತು ಮೊಸರು ಹಾಕೋದಿಲ್ಲ, ಬೇಡ ಅಂತೇಳಿ. ಗ್ರೇವಿ ತಿಕ್ಕಾಗಿ ಉಂಟಲ್ಲ, ಒಳ್ಳೇದಾಯ್ತು. ಮತ್ತು ಈ ರೀತಿ ಮಾಡಿದ್ರೆ ಉಂಟಲ್ಲ, ನಮ್ಗೆ ಎಷ್ಟು ಬೇಕಷ್ಟು ಹಾಕಲಿಕ್ಕೆ ಸರ್ವ್ ಮಾಡಿ ತಿನ್ಬೋದಲ್ಲ. ಒಂದು ಬೌಲಿಗೆ ಹಾಕಿ ಬಿರಿಯಾನಿ ಗ್ರೇವಿ ಹಾಕಿ ಅದರ ಮೇಲೆ ಪುನಃ ರೈಸ್ ಹಾಕಿ ಹಾಗೆ ಸರ್ವ್ ಮಾಡಿ ತಿಂದರೆ ಉಂಟಲ್ಲ, ಒಳ್ಳೇದಾಗ್ತದೆ. ಹಾಗೆ ಟೇಸ್ಟ್ ಕೂಡ ಆಗ್ತದೆ. ಹಾಗೆಲ್ಲ ಕೆಲಸ ಆಯಿತು ಗೈಸ್. ಮತ್ತು ನಾನು ಈವ್ನಿಂಗ್ ಸಿಗ್ತೇನೆ ಆಯಿತಾ. ಈವ್ನಿಂಗ್ ನಮಗೆ ರೀಲ್ಸಿಗೆ ಸಹ ಹೋಗ್ಲಿಕ್ಕೆ ಉಂಟು, ಮಾಡಬೇಡ ಹಾಗೆ. ಈವ್ನಿಂಗ್ ರೀಲ್ಸಿಗೆ ಕೂಡ ಹೋಗ್ಲಿಕ್ಕೆ ಉಂಟು. ಮತ್ತು ಅರ್ಧ ಶಾಪಿಂಗ್ ಕೂಡ ಪೆಂಡಿಂಗ್ ಆಗಿದೆ. ಹಾಗೆ ಹಸ್ಬೆಂಡ್ ಹೇಳ್ತಿದ್ದು ಅದನ್ನು ಕಂಪ್ಲೀಟ್ ಮಾಡುವ ಅಂತ. ಹಾಗೆ ನನಗೆ ಸಾಕಾಗ್ತದೆ ಶಾಪಿಂಗ್ ಮಾಡುವ ಅಂತ ಹೇಳಿದರೆ. ಅವರಿಗೆ ನನಗೆ ಸ್ವಲ್ಪ ಉದಾಸೀನ ಜಾಸ್ತಿ ಶಾಪಿಂಗ್ ಅಂತ ಹೇಳಿದ್ರೆ ಅಲ್ಲ. ಇದು ಲಿಂಬೆ ರಸ, ಲೆಮನ್ ರಸ ಉಂಟಲ್ಲ, ಅದನ್ನು ನಾವು ಈ ರೀತಿ ಇದು ಮಾಡ್ತೀವಿ. ಸ್ಕ್ವೀಸ್ ಮಾಡುವಾಗ ಬೀಜಲ್ಲಿ ಇದರಲ್ಲಿ ಇರ್ತದೆ, ಆಮೇಲೆ ಹೀಗೆ ಹಾಕೋದು. ಇದೊಂದು ಟಿಪ್ಸ್ ಕಿಚನ್. ಇಲ್ಲಿ ಇವಳು ಕಬಾಬ್ ಮಾಡ್ತಾಳೆ ಗೈಸ್. ಮತ್ತೆ ಈವ್ನಿಂಗ್ ಸಿಗುವ ಆಯ್ತಾ. ನಿಮಗೆ ಯಾಕೆ ಆಗಿಲ್ಲ, ಇನ್ನು ಊಟ ಮಾಡಿಸ್ಬೇಕು. ಊಟ ಅವಳು ನೋಡಿ, ಅವಳು ಊಟ ಮಾಡ್ತಿದ್ದಾಳೆ ಗೈಸ್. ನಾನು ಸ್ವಲ್ಪ ಇಲ್ಲಿ ಎಂತ ಮಾಡಿದ್ದು, ನಾನು ಇಲ್ಲಿ ಸ್ವಲ್ಪ ಬೆಡ್ರೂಮಲ್ಲಿ ಕೂತ್ಕೊಂಡೆ, ಸಾಕಾಯಿತು. ಮತ್ತು ಒಂದು ಎನರ್ಜಿ ಡ್ರಿಂಕ್ ಕುಡಿಲಿಕ್ಕೆ ಉಂಟು ನನಗೆ, ಅದು ಕುಡಿದು ಊಟ ಮಾಡೋದು ನಾವು ಅಲ್ಲ. ಅದು ಇವತ್ತಲ್ಲ, ಅದು ಚಿನ್ನದ ಊಟ. ಇನ್ನು ನನ್ನ ಮತ್ತು ಅವ್ರದ್ದು ಊಟ ಬಾಕಿ ಹಾಕಬೇಕು, ಬಡಿಸ್ಬೇಕು. ಹಾಗೆ ಕಿಚನ್ಗೆ ಹೋಗುದು. ಬನ್ನಿ, ನಾವು ನಿಮ್ಗೆ ಎಷ್ಟು ಬೇಕಷ್ಟು ಹಾಕಿ ಯಾಕೆ ಗೊತ್ತಾ, ಇವತ್ತು ನಾನು ಬೇರೆ ಬೇರೆ ಮಾಡಿದಲ್ಲ, ಅದಕ್ಕೋಸ್ಕರ ಒಳ್ಳೇದಾಗಿದೆ. ಮಾತ್ರ ಒಳ್ಳೆದಾಗಿದೆ ಕಬಾಬ್ ಎಲ್ಲ. ಇದು ಚಿನ್ನದು ಇದೆಲ್ಲ ಎಲ್ಲ ಇಲ್ಲಿ ಹಿಡ್ದಿವಳು ನನ್ನ ಮಗಳು ಕಬಾಬ್ ಎಲ್ಲ ಮಾಡಿ. ಹಾಗೆ ಬೇಡ, ನನಗೆ ಬೇಡ. ಹಾಗೆ ಅವಳದೊಂದು ಸ್ಟೈಲ್ ಮಾಡುದು, ಅವರೊಂಥರ ಬೌಲಿಗೆ ಎಲ್ಲ ಮಾಡ್ತಾರೆ, ನನಗೆ ಬೇಡ. ಮಾತ್ರ ಗೈಸ್ ಎಂತ ಗೊತ್ತೋಣ, ಇದು ಸಖತ್ತಾಗಿದೆ ಆಯ್ತಾ ಗ್ರೇವಿ. ಇವತ್ತು ಅದು ಒಮ್ಮೊಮ್ಮೆ ಆಗಿ ಗ್ರೇವಿ ಆಗ್ತದೆ. ನಿಮಗೆ ರೈಸ್ ಹಾಕ್ತೇನೆ ಬಾ. ಹಾಗೆ ಇವಾಗ ಹೀಗೆ ಮಾಡಿ ತಿನ್ಬೇಕು. ಅದಕ್ಕೆ ನೋಡಿ ಇದನ್ನೇ ಯಾವ ರೀತಿ ಸರ್ವ್ ಮಾಡೋದು ಅಂತೇಳಿ. ನನಗೆ ಬೇಡ, ನನಗೆ ನಾನೇ ಮಾಡ್ತೇನೆ. ಯಾಕೆ ನನಗೆ ಗ್ರೇವಿ ಜಾಸ್ತಿ ಆಗುದಿಲ್ಲ ಗೈಸ್. ಪುನಃ ರೈಸ್ ಹಾಕಿ ರೈಸ್ ಬಿರಿಯಾನಿ ನೋಡಿ ಗೈಸ್. ಮತ್ತೆ ಸಿಗ್ತಾನೆ ಆಯ್ತಾ, ಊಟ ಎಲ್ಲ ಮಾಡಿ ಮತ್ತೆ ಸಿಗುವ. ನಾವೆಲ್ಲರೂ ಈಗ ಸಾಗರ ಕಲೆಕ್ಷನಿಗೆ ಬಂದಿದ್ದೇವೆ. ಆ್ಯನಿವರ್ಸರಿ ಬರೋ ತನಕ ನಮ್ಮ ಶಾಪಿಂಗ್ ಅಂತೂ ಮುಗಿಯುವುದಿಲ್ಲ. ಹಾಗಾಗಿ ಹಸ್ಬೆಂಡ್ ಹೇಳಿದರು, ನಿನಗೆ ಒಂದು 2-3 ಡ್ರೆಸ್ ತಗೋ ಅಂತೇಳಿ. ಟ್ರೆಡಿಷನಲ್ ಡ್ರೆಸ್ ಎಲ್ಲ ಆಲ್ರೆಡಿ ಪರ್ಚೇಸಿಂಗ್ ಆಗಿದೆ. ವೆಸ್ಟರ್ನಲ್ಲಿ ಡ್ರೆಸ್ ನೋಡ್ತಾ ಇದ್ದೇವೆ. ಶಾಪಿಂಗ್ ಮಾಡಿ ಬಂದದ್ದು ಮಾಡ್ತಾ ಇದ್ದೇವೆ ಎಲ್ಲ ನೋಡುದು. ಸ್ವಲ್ಪ ಬಾಕಿ ಇರ್ತೇವೆ.
ಹಿಂಗೆ ನೋಡು ನೀವೆಂತ ಬಾಯ್ ಬಿಟ್ಟು ನೋಡೋದು ಅನ್ನಂದು ಟೆಂತ್ ಆಂಡ್ ಇದು ರಿಸಲ್ಟ್ ನನ್ನ ಬರೋದು 24 ऐका शीट ड्रेस पेपर ಐತಿ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಇವರು ನೋಡ್ತಾ ಇದ್ದಾರಾ ತುಂಬ ಪ್ರೀತಿಯಿಂದ ಮಾತನಾಡಿಸಿದ್ರು. ನಮಗೆ ಕೂಡ ತುಂಬ ಖುಷಿ ಆಯಿತು. ಗೈಸ್ ನೋಡಿ, ಈಗ ಬಂದದ್ದು ಸ್ವಲ್ಪ ಶಾಪಿಂಗ್ ಬಾಕಿ ಉಂಟು ಅಂತ ಹೇಳಿದಲ್ಲ, ಇವತ್ತೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿ ಪುನಃ ಬಂದದ್ದು. ನೋಡಿ ಈಗ ಏನೆಲ್ಲ ತಗೊಂಡಿದ್ದೇನೆ ಅಂತ ತೋರಿಸ್ತೇನೆ. ಇದೊಂದು ಎಲ್ಲ ಹೊಸ ಡ್ರೆಸ್, ಟ್ರೆಂಡಿಂಗ್ ಡ್ರೆಸ್ ಇದೆಲ್ಲ ನೋಡಿ. ನೋಡಿ ಹೀಗೆ ಬರ್ತದೆ, ಇದೆಲ್ಲ ಹೊಸ ಪ್ಯಾಟರ್ನ್. ಇದು ಹೀಗೆ ಬರ್ತದೆ, ಕಾಣ್ತಾರೆ ಚಿನ್ನು ಮೀಡಿಯಲ್ ಬೇಗ ತೋರಿಸು. ನಾನು ಹಾಕ್ತೇನೆ. ಇದು ನೋಡಿ ಹೀಗೆ ಬರ್ತದೆ, ತೋರಿಸ. ಈಗ ಇಲ್ಲಿ ನಿಂತಿರಲ್ಲ ಅವ್ರು, ತೋರಿಸಿ ನಿಂತ ಹೀಗೆ ಬರ್ತದೆ ಈಗ ಹೀಗೆ. ಅವಳಿಗೆ ಪಾಪ ಅಲ್ಲಿ ಹುಡುಕಿ 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 ಸಾಕಾಗಿ ಸುಸ್ತಾಗಿದೆ, ಅವಳು ನಿಲ್ಲಿಕ್ಕೆ ಆಗುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತೇ ಸೆಲೆಕ್ಷನ್ ಗಂಟದೆ. ಇದು ನಿಂದು, ಇದು ನಂದು ನೋಡಿ. ಇದು ಟಾಪ್ ಅಂಡ್ ಟಾಪ್ ನೋಡಿ, ಇದು ಸೂಪರ್ ಉಂಟು ನೋಡಿ. ಇದು ಟಾಪ್ ಅಂಡ್ ಟಾಪ್. ಇದು ನೋಡಿ, ಇದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇದು ಎರಡು ಕೂಡ ಅವರದೇ ಸೆಲೆಕ್ಷನ್ ಮಾಡಿ ಅವರೇ ತೆಗ್ದದ್ದು. ಇದಕ್ಕೆ ಅದು ಮತ್ತೆ ಅದೇ ಸ್ಕರ್ಟ್. ಸ್ಕರ್ಟ್ ನೋಡಿ ಎಷ್ಟು ಚಂದ ಉಂಟಲ್ಲ. ನನ್ನ ಮುಖ ನೋಡಬೇಡಿ, ಕಾಲು ಇಷ್ಟ ನೋಡಿ. ಸರಿ ಉಂಟಲ್ಲ, ಚಂದ ಉಂಟಲ್ಲ. ಸ್ಕರ್ಟ್ ಮತ್ತೆ ಇದು ಹೀಗೆ ಬರ್ತದೆ. ಲೈಕ್ ಕೊಡಿ ಅಲ್ಲ, ಎಲ್ಲ ಲೈಕ್ ಕೊಡಿ ಇದಕ್ಕೆ, ಚಂದಾಗಿರ್ತೇಳಿ ನೋಡಿ. ಇದು ಮತ್ತು ಇದು ಹೀಗೆ ಇರ್ಬೇಕು, ಹೀಗೆ ಬರ್ತದೆ. ಅಂದ್ರೆ ಇದ್ರಲ್ಲಿ ಎಂತ ಗೊತ್ತುಂಟಾ, ಇದು ನಾನು ಸೆಲೆಕ್ಷನ್ ಮಾಡಿದ್ದೆ. ಇದರಲ್ಲಿ 3 ಕಲರ್ ಇರುದು. ಯಾವುದು? ಒಂದು ಬ್ಲೂ, ಒಂದು ಪಿಂಕ್, ಪೀಚ್ ಕಲರ್, ಒಂದು ಪಿಂಕ್ ಕಲರ್. ಪಿಂಕ್ ಕಲರ್ ಡಾರ್ಕ್ ಕಲರ್, ಲೈಟ್ ಕಲರ್. ಇದೆಲ್ಲ ಡಾರ್ಕ್ ಬರುದಿಲ್ಲ, ಎಲ್ಲ ಲೈಟ್ ಕಲರ್ ಬರ್ತದೆ ಹಾಗೆ. ರೇಟ್ ಎಷ್ಟು? ಒಂದು 2800. ಈಗ ನ್ಯೂ ಪ್ಯಾಟರ್ನ್ 2800 ಅದೇ ರೇಂಜ್ ಅಲ್ಲಿ ಎಲ್ಲ. ಇದು ಒಳ್ಳೇದುಂಟು ಮಾತ್ರ, ನ್ಯೂ ಪ್ಯಾಟರ್ನ್ ಇದೆಲ್ಲ. ಇದೆಲ್ಲ ಈಗ ರಾಸಾಗಿ ಅದು ಉಂಟು, ಸಣ್ಣ ಸಣ್ಣ ಮಕ್ಕಳದೆಲ್ಲ ಉಂಟು. ಇವಾಗ ಮಕ್ಕಳದ ಉಂಟು ನಮ್ದು. ಮತ್ತೆ ಮಕ್ಕಳಿಗೆ ಇದು ತಗೊಂಡಿದ್ದೇವೆ ಟಾಪ್ಸ್. ಅದು ಎಲ್ಲ ಕೆಲವೆಲ್ಲ ಒಳ್ಳೆ ಉಂಟು, ಅದು ಬೇಡ, ಅದು ಆಲ್ಟ್ರೇಷನ್ ಮಾಡಿಲ್ಲ. ಆಲ್ಟ್ರೇಷನ್ ಮಾಡ್ಲಿಕ್ಕೆಲ್ಲ ಹೋಯ್ತು. ಅದು ಸ್ವಲ್ಪ ಅವ್ರದ್ದು ಆಲ್ಟ್ರೇಷನ್ ಅಂತ ಕೆಲಸ. ಮತ್ತೆಲ್ಲ ಬೇರೆ ಇನ್ನರ್ ವೇರ್ ಮತ್ತೆ ನೋಡಿ ಇದೆಲ್ಲ ಎಂತ ಕೆಲವರೆಲ್ಲ ಇನ್ನರ್ ವೇರ್ ಅದು ಇದೆಲ್ಲ. ಮತ್ತೆ ಈ ಪ್ಯಾಡೆಡ್ ಬ್ರಾ ಎಲ್ಲ ಅಲ್ಲಿಂದಲೇ ತಗೊಳ್ಳೋದು. ಅದೆಲ್ಲ ಅದೇ ಅದೆಲ್ಲ ತೋರಿಸ್ಲಿಕ್ಕೆ ಆಗುದಿಲ್ಲ, ಹಾಗೆ ನಾವು ತೋರಿಸಿಲ್ಲ. ಹೇಳೋದನ್ನು ಹೌದು, ಅದನ್ನೆಲ್ಲ ಎಂತ ತೋರಿಸೋದು. ಡ್ರೆಸ್ ಮಾತ್ರ ಇದು ಪ್ಯಾಡೆಡ್ ಬ್ರಾ ಎಲ್ಲ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದೆ ಅದೆಲ್ಲ. ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಡ್ರೆಸ್ ಆಯ್ತು, ಅವಳಿಗೆ ಡ್ರೆಸ್ ಆಯ್ತು, ಅವಳಿಗೆ 4 ಡ್ರೆಸ್ ಆಯ್ತು, 2 ಸಾರಿ 2 ಇದಾಯ್ತು. ಯಾವುದಕ್ಕೆ? ಎಲ್ಲ ಆನಿವರ್ಸರಿ, ಮಕ್ಕಳಿಗೆ ಆಯ್ತು. ಹಾಗೆ 4 ಜೊತೆ ಬಟ್ಟೆ, ಇದು ಬಟ್ಟೆ ಆಯ್ತಲ್ಲ. 2 ಜೊತೆ ಮಕ್ಕಳಿಗೆ ಬಟ್ಟೆ. ನನಗೆ 2 ಜೊತೆ ಶರ್ಟ್ ಮಾತ್ರ. ಪ್ಯಾಂಟ್ ನಾನು ತೆಗಿತೇನೆ ಸುಮ್ಮನೆ, ಅದು ನನಗೆ ಇಲ್ಲೇ ಉಂಟು, ನಮ್ಮ ಎದುರು ಅಂಗಡಿಯಲ್ಲಿ ಉಂಟು ಪ್ಯಾಂಟ್ ಎಲ್ಲ ನನ್ನ ಸೈಜಿಂದ. ಹಾಗೆಲ್ಲ ನಮ್ದು ಶಾಪಿಂಗ್ ಎಲ್ಲ ಆಯ್ತು. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಲ್ಲಿ ನಮ್ಗೆ. ಅಂದ್ರೆ ಅವರು ಹೇಳಿದ್ರು ವಿಡಿಯೋ ಅಂದ್ರೆ ನಾವು ಕೇಳಿದೆವು ವಿಡಿಯೋ ಮಾಡ್ಬೇಕಂತ, ಜಸ್ಟ್ ಕೇಳಿದ್ರು. ತುಂಬಾ ಮಾತಾಡ್ತಿದ್ರು. ಅದು ಆಲ್ ಆಫ್ ಸಡನ್ಲಿ ಸಿಕ್ಕಿದವರು. ಅವರು ಇಲ್ಲಿಯವರಲ್ಲ, ಕುಂಬ್ಳೆ ಅವರು. ಹಾಗೆ ಆಲ್ ಆಫ್ ಸಡನ್ ಸಿಕ್ಕಿದ್ರು. ಹಾಗೆ ನಾನು ಕೇಳಿದೆ ವಿಡಿಯೋ ಮಾಡ್ಬೇಕಂತ. ಕೆಲವರಿಗೆ ಒಂದು ಆಸೆ ಇರ್ತದಲ್ಲ, ನಮ್ಮದು ವಿಡಿಯೋದಲ್ಲಿ ಬರ್ಬೇಕು ಹೇಳಿ. ಯಾಕಂದ್ರೆ ಇವತ್ತು ನಾವು ಕೇಳಿದೆವು. ಮತ್ತೆ ಹೇಳಿದ್ರು ಬೇಡ ಮೇಡಮ್ ವಿಡಿಯೋ ಬೇಡ, ನಿಮ್ಮಲ್ಲಿ ಮಾತಾಡಿ ಖುಷಿ ಆಯ್ತು. ಡ್ಯಾನ್ಸ್ ಎಲ್ಲ ತುಂಬಾ ಮಾತಾಡಿದ್ರು. ಡ್ಯಾನ್ಸ್ ಎಲ್ಲ ತುಂಬಾ ಚಂದ ಆಗ್ತದೆ, ಮತ್ತೆ ವ್ಲಾಗ್ಸ್ ನೋಡ್ತೇನೆ ಅದೆಲ್ಲ ಹೇಳಿದ್ರು. ಹಾಗೆ ಮಾತಾಡಿ ಅಲ್ಲಿ ಸ್ವಲ್ಪ ಟೈಮ್ ಹೋಯ್ತು ನಮ್ದು. ಅಂದ್ರೆ ನಮ್ಗೆ ಕೂಡ ಸಂತೋಷ ಆಯ್ತು ಮಾತಾಡಿ ಕೂಡ. ಆಮೇಲೆ ನಾವು ಶಾಪಿಂಗ್ ಮಾಡಿದ್ದೇವೆ. ಮಾತಾಡೋದೇ ಬಿಡುದಿಲ್ಲ ಅವರು, ನಮ್ಮನ್ನು ಬಿಡುದಿಲ್ಲ ಅವರು. ಜಾಸ್ತಿ ಮಾತಾಡ್ತಾ ಇದ್ದಾರೆ, ಬಿಡುದೇ ಇಲ್ಲ ಅವರು. ಅಂದ್ರೆ ಅವರಿಗೊಂದು ತುಂಬಾ ಒಂಥರ ಖುಷಿ ಆಯ್ತು. ಈಗ ಒಂದು ನಮ್ಮ ಫ್ಯಾನ್ಸಿಗೆ ಹಾಗೆ ಅಲ್ವಾ, ಈಗ ನಾವು ಸಿಗುವಾಗ ಒಂದು ತುಂಬಾ ಖುಷಿ ಆಗ್ತದೆ. ಆದ್ರೂ ಬಿಡ್ಲೇ ಇಲ್ಲ, ತುಂಬಾ ಮಾತಾಡಿದ್ರು. ನಮ್ಗೆ ಕೂಡ ಖುಷಿ ಆಯ್ತು. ಮತ್ತೆ ನಾವು ಅಲ್ಲಿ
ಶಾಪಿಂಗ್ ಮಾಡಿದ್ವಿ, ಅಲ್ಲಿ ಕೂಡ ಒಂದು 2-3 ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಮತ್ತೆ ಅಲ್ಲಿದ್ದು ಸ್ಟಾಫ್ಗಳು ಕೂಡ ಹೇಳಿದ್ರು, ಮೊನ್ನೆದು ವಿಡಿಯೋ ನೋಡಿದೆವು, ಬಾರಿ ಚಂದ ಇದೆ, ವ್ಲಾಗ್ಸ್ ಎಲ್ಲ ತುಂಬಾ ಸೂಪರ್ ಆಗಿದೆ. ಅಕ್ಕ ನೋಡಿಕೊಂಡು ಹೇಳಿದ್ರಂತೆ, ಯಾರು ಅಲ್ಲೇ ಸ್ಟಾಫ್ ಅಕ್ಕ ನೋಡಿಕೊಂಡು ನೋಡು ವಿಡಿಯೋ ಎಲ್ಲ ಬಂದಿದೆ ಅವ್ರದ್ದು, ನಿಂದೆಲ್ಲ ವಿಡಿಯೋ ಎಲ್ಲ ಬಂದಿದೆ ನೋಡು, ಚಂದ ಆಗಿದೆ ಅಂತ ಹಾಗೆ ಅವರೆಲ್ಲ ನೋಡಿದ್ರಂತೆ. ಅದೆಲ್ಲ ಭಾರಿ ಖುಷಿಯಾಗಿದೆ ಅವರಿಗೆ. ಇವತ್ತು ವಿಡಿಯೋ ಮಾಡೋದಿಲ್ಲ ಕೇಳಿದ್ರು, ಇವತ್ತು ಮಾಡಲಿಲ್ಲ ನಾವು ಅಲ್ಲಿದ್ದು, ಯಾಕಂತ ಹೇಳಿದ್ರೆ ನಾವು ಅರ್ಜೆಂಟ್ ಆಗಿ ಬೇಗ ಪರ್ಚೇಸ್ ಮಾಡಿ ಬರ್ಬೇಕು ನಾವು, ಅದಕ್ಕೋಸ್ಕರ ಯಾವುದು ಮಾಡಲಿಲ್ಲ ಜಾಸ್ತಿ. ಹಾಗೆ ನಮಗೆ ತುಂಬಾ ಲೇಟ್ ಕೂಡ ಆಯ್ತು ಫ್ರೆಂಡ್ಸ್. ಹಾಗೆ ಇನ್ನು ಮನೆಗೆ ಸಹ ರೀಚ್ ಆಗ್ಬೇಕಲ್ಲ. ಮತ್ತೆ ಅಲ್ಲಿಂದ ನಾವು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡ್ಲಿಕ್ಕೆ ಅಲ್ಲೊಂದು ಅದೇ ಲುಕ್ ಮ್ಯಾನ್ ಉಂಟಲ್ಲ, ಅಲ್ಲಿ ಹೋದೆವು. ಅಲ್ಲೆಲ್ಲ ಕೊಟ್ಟು ಅವರು ಕೂಡ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ಥ್ಯಾಂಕ್ ಯು ಮೇಡಮ್, ನಮ್ಮದನ್ನು ವಿಡಿಯೋದಲ್ಲಿ ನೀವು ಹಾಕ್ತಿರಲ್ಲ, ಥ್ಯಾಂಕ್ ಯು ಅಂತೇಳಿ. ಯಾಕೆ ಹೇಳಿದ್ರೆ ನಾನು ಅಲ್ಲಿ ಒಂದು ಅವರು ಸ್ಟಿಚಿಂಗ್ ಮಾಡಿದ ಪ್ರತಿಯೊಂದು ಬ್ಲೌಸ್ ಡಿಸೈನ್ ಆಗಿರ್ಬೋದು ಅದನ್ನೆಲ್ಲ ನಿಮಗೆ ತೋರಿಸ್ತೇನಲ್ಲ. ಹಾಗೆ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ಲ ನೋಡಿ ಖುಷಿ ಪಟ್ಟಿದ್ದೀರಿ, ಅಡ್ರೆಸ್ ಕೇಳಿದ್ದೀರಿ. ಸೊ ಅಲ್ಲಿಗೆ ಹೋಗಿರ್ಬೋದು. ಹಾಗೆ ಅವರು ಡಿಸ್ಕೌಂಟ್ ಎಲ್ಲ ಮಾಡಿದ್ದಾರೆ ಅವರು. ಹಾಗೆ ಅಲ್ವಾ, ಯಾರಿಗೂ ಕೂಡ ಹೆಲ್ಪ್ ಆಗಲಿ. ಈಗ ನಮ್ಮ ವಿಡಿಯೋದಿಂದ ನಾವು ಏನು ಬೇಕಾದ್ರೆ ನಾವು ನಮ್ಮ ವಿಡಿಯೋದಲ್ಲಿ ನಾವು ತೋರಿಸಿದ್ರೆ ನಿಮಗೆ ಕೂಡ ಒಂದು ಹೆಲ್ಪ್ ಆಗ್ತದೆ, ಅಷ್ಟೇ ನಮ್ಮ ಒಂದು ಉದ್ದೇಶ. ಹಾಗೆ ಎಲ್ಲರೂ ಕೂಡ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಅವರು ಡಿಸ್ಕೌಂಟ್ ಮಾಡಿದ ಅಂತ ಹೇಳಿದ್ರು ಅವರು, ಹೇಳಿದ್ರು. ಹಾಗೆ ಅದು ನಿಮ್ಮಲ್ಲಿ ನಿಮ್ಮ ಹೆಸರು ಹೇಳಿಕೊಂಡು ಬಂದ್ರೆ ಮುದ್ದು ಸಂಸಾರ ಅಂತ ನಾವು ಡಿಸ್ಕೌಂಟ್ ಮಾಡಿದ್ದೇವೆ ಅವರಿಗೆ ಅಂತ ಹೇಳಿ ತುಂಬಾ ಕಡೆ ಹೆಚ್ಚಿನವರು ಕೂಡ ಹೇಳಿದ್ರು ನಮ್ಗೆ. ಮತ್ತೆ ಮೊನ್ನೊಂದು ಇಲ್ಲಿ ರತ್ನಂ ಹೋಟೆಲ್ ಅಲ್ಲಿ ಕೂಡ ಅಷ್ಟೇ, ಅದನ್ನು ನಾವು ಯಾವಾಗ ಒಂದು ಹಾಕಿದ್ದೆ ನಾನು ಅದರಲ್ಲಿ, ಎಲ್ಲಿ ಒಟ್ಟು ಬ್ಯಾಂಗ್ಳೂರ್ನವರು, ಅದು ಗೊತ್ತಿಲ್ಲ ವಿಷಯ. ಅವರು ಅಂದ್ರೆ ಹೋಗಿದ್ರು ಅಲ್ಲಿ ಹೋಟೆಲಿಗೆ ಹೋಗಿದ್ರು, ಇದು ಎಲ್ಲಿ ಹೋಟೆಲ್ ಅಂತ ಕೇಳಿದ್ರು. ಅದು ನಾವು ಅಲ್ಲಿದ್ದು ಅವರಿಗೆ ಲಿಂಕ್ ಹಾಕಿದೆವು, ಅಲ್ಲಿದ್ದು ಅಡ್ರೆಸ್ ಹಾಕಿದೆವು. ಮತ್ತೆ ಹೋಗಿದ್ದಾರೆ ಎಲ್ಲೋ ಗೊತ್ತಿಲ್ಲ, ಬಟ್ ಅವರಿಗೆ ಸಹ ಒಂದು ತುಂಬಾ ಹೆಲ್ಪ್ ಆಯ್ತು ನೋಡಿ. ಗೊತ್ತಿರುವುದಿಲ್ಲ ಅವರಿಗೆ, ಒಂದು ಜಂಕ್ಷನ್ ಅಲ್ಲಿ ಬೇಕಿತ್ತು, ಒಳ್ಳೆ ಒಂದು ರೆಸ್ಟೋರೆಂಟ್ ಬೇಕಿತ್ತು, ಅದಕ್ಕೋಸ್ಕರ ಹೇಳಿದ್ದು ನಾನು. ಓಕೆ ಗೈಸ್, ಇನ್ನು ಊಟ ಸಾಗಬೇಕು. ಮತ್ತೆ ಕಬ್ಬಿನ ಜ್ಯೂಸ್ ಎಲ್ಲ ಕೊಡ್ತೇವೆ, ಸ್ವಲ್ಪ ಹೊಟ್ಟೆ ಬರೋ ಮೊಟ್ಟೆ ತಗೊಂಡು ಬಂದೆವು ಒಂದು ದಿವಸ ನಮ್ಮ ಮನೆ ಹತ್ರವೇ. ಹಾಗೆ 10 ಗಂಟೆ ಆಯ್ತು, 10 ಮಕ್ಕಳಿಗೆ ಹಸಿವು ಆಗ್ತದೆ. ನಾವು ಊಟ ಮಾಡೋದು, ಜ್ಯೂಸ್ ಎಲ್ಲ ಕುಡಿದಾಗ ಸ್ವಲ್ಪ ಗಟ್ಟಿ ಉಂಟು ಹೊಟ್ಟೆ, ಹಾಗೆ ಜ್ಯೂಸ್ ಕುಡಿದು ಈಗ ಊಟ ಸಹ ಮಾಡ್ಬೇಕು, ಇನ್ನು ಲೇಟ್ ಆಗ್ಬೋದು ಗೈಸ್. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಮತ್ತೆ ಬೇರೆ ಏನಾದರೂ ವಿಶೇಷ ಇದ್ರೆ ಮುಂದಿನ ವಿಡಿಯೋದಲ್ಲಿ ಹೇಳುವ. ಓಕೆ, ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.